ಅಣ್ಣಯ್ಯ ನೀನು ಹೃದಯವಂತ, ನೀನು ಹೃದಯವಂತ. ಅಣ್ಣ ಇದ್ದರೆ ಇದ್ದರೆ ಆನೆ ಬಲವಂತೆ ತಂಗಿಗೆ. ಅಣ್ಣ ಇದ್ದರೆ ಇದ್ದರೆ ಆನೆ ಬಲವಂತೆ ತಂಗಿಗೆ, ಆನೆ ಬಲವಂತೆ ತಂಗಿಗೆ. ಏನ್ ಜಯಶ್ರೀ ಹಾಡು ಹೇಳ್ತಾ ಇದೀಯಾ? ಮಾತಾಡ್ಸಕ್ಕೆ ಇವಾಗ ನನಗೇನೋ ಒಂಥರ ಆನೆ ಬಲ ಇದ್ದಂಗೆ. ಅಯ್ಯೋ ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ನೀನು ಅಲ್ಲಿ ಗೊತ್ತಾ ಇದೆಯಾ ಅಂದ್ರೆ ನನಗೆ ಬೇಜಾರಾಗೋದು, ಕಣ್ಣೀರು ಹಾಕ್ಕೊಂಡು ಹೋಗ್ತಿದ್ದೆ. ಇವಾಗ ನೀನು ಗೊತ್ತಾ ಇದೀಯ ಅಂದ್ರೆ ಅಲ್ಲಿ ಖುಷಿ ಆಗ್ತೈತೆ ಕಣ ಕಿಟ್ಟಣಯ್ಯ, ಹಂಗೇನೆ. ನನಗಂತೂ ನೀನು ಮಾತಾಡಿಸ್ತಿಲ್ಲದಕ್ಕೆ ಬೇಜಾರಾಗಿತ್ತು. ಇವಾಗ ನೀನು ಮಾತಾಡಿಸ್ತಾ ಇದೆಯಲ್ಲ ಅದೇ ನನಗೆ ಖುಷಿನೋ ಖುಷಿ. ಕಿಟ್ಟಣಯ್ಯ ಮಾತಾಡ್ಸುತ್ತಲ್ಲ, ನಮ್ಮ ಕಿಟ್ಟಣಯ್ಯ ಮಾತಾಡ್ಸುತ್ತಲ್ಲ ಅಂತ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳನ್ನು ಬಂದ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳನ್ನು ಬಂದ. ದೇಹಕ್ಕೆ ನೆರಳು ದೇಹಕ್ಕೆ ಕೊರಳು ನಾವಾಗಲೆಂದು ಅನಿಸುತ್ತಿದೆ ಈ ರಕ್ಷಾ ಬಂಧನ. ಬಾ 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 ಎಂತ ಇದೆ ಕೈ ಕಿಟ್ಟಣ ನೋಡಿ ಏನು ಹಾಡು ಹೇಳ್ತಾ ಇದೀಯಾ ಕಣೆ. ನಮ್ಮ ಕಿಟ್ಟಣ ಇವಾಗ ನಾನು ಮಾತಾಡ್ಸೋಕ್ಕೆ ನಮ್ಮ ಅಣ್ಣಯ್ಯ ನನಗೊಂಥರ ಆನೆ ಬಲವಿದ್ದಂತೆ ತಂಗಿ. ಅದಕ್ಕೇನೆ ನಮ್ಮ ಕಿಟ್ಟಣ್ಣಯ್ಯ ನನ್ನ ಮಾತಾಡಿಸ್ತೈತಿ ಇವಾಗ. ಮಾತಾಡಿಸ್ತೈತಿ. ಯಾಕನ ಹೇಳಿ ಇನ್ನ ಗೊತ್ತಿಲ್ದವ್ರಿಗೆ. ಅಯ್ಯೋ ಇನ್ನು ಯಾರಿಗೆ ಹೇಳನ್ ಬಿಡ್ತಾಯಿ. ಹೆಂಗ ಮಾತಾಡ್ಸುತ್ತಲ್ಲ, ಹೆಂಗ ಸೆನಕ್ಕಾದ್ರಲ್ಲ ನೀವಿಬ್ರಳ ಸೆನಕ್ಕಿದ್ರೇನಿ. ಬಿಡಮ್ಮ ಕಲ್ಲಲ್ ತಮ್ಮ. ಏನ್ ಮಾಡಕ್ಕಾವತ್ತು ಅಂತೈತಿ, ಏನೋ ತಪ್ಪು ಮಾಡೈತಿ. ನನಗೂ ಮಾತಾಡ್ಸ್ತಿಲ್ಲಕ್ಕೆ ಬಲ್ ಚೆನ್ನಾಗಿ ಮಾತಾಡ್ಸದ ಯಾವಾಗ್ಲೂ. ನನಗೆ ಒಂಥರ ಅವಾಗ ಏನೋ ಸಿಟ್ನಾಗೆ ಏನು ಅನ್ನಿಸ್ಲಿಲ್ಲ. ಆಮೇಲೆ ಒಂದು 2 ದಿನ ಹೋಗ್ತಾ 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 ಬಲ್ ಬೇಜಾರದಂಗತ್ತು. ನಮ್ಮ ಜಯಶ್ರೀ ಮಾತಾಡ್ಸಲ್ಲ ಅಂತೇಳಿ ಅದಕ್ಕೆ ನಾನೇ ಮಾತಾಡಿಸ್ಬಿಟ್ಟು ನಮ್ಮ ಜಯಶ್ರೀನ ನಾನು ವರ್ಷ ರಾಖಿ ಕಟ್ತಿದ್ದೆ. ಈ ವರ್ಷನೇ ಕಟ್ಟಲಿಲ್ಲ ನೋಡು. ನಮ್ಮ ಕಿಟ್ಟಣಿಗೆ ನಾನು ಈ ವರ್ಷನೇ ರಾಖಿ ಕಟ್ಟಿಲ್ಲದು. ಬೇಜಾರಾಗಿತ್ತು. ಅಯ್ಯೋ ನಮ್ಮ ಕಿಟ್ಟಣೆ ಮಾತಾಡ್ಸಲ್ಲ ಅಂತೇಳಿ ನಾನು ರಕ್ಷಾ ಹಬ್ಬದ ದಿವಸ ನಾನು ಎದ್ದೇ ಇರಲಿಲ್ಲ ಮ್ಯಾಕ್ ಗೊತ್ತೆ. ನಮ್ಮ ಕಿಟ್ಟಣೆ ಮಾತಾಡ್ಸಲ್ಲ ಅಂತ ಹೇಳಿ. ಅಯ್ಯೋ ನಮ್ಮ ಕಿಟ್ಟಣ ಇದ್ರೆ ನನಗೆ ಒಂಥರ ಸಂತೋಷ. ನಮ್ಮ ಕಿಟ್ಟಣ ಇದ್ರೇನೆ ನಮ್ಮ ಅಣ್ಣಯ್ಯ ನಾನು ಮಾತಾಡ್ಸಿರಿ ನನಗೊಂಥರ ಆನೆ ಬಲ. ಯಾರು ತಗನಾಗಲಿ ಧೈರ್ಯ ಮಾತಾಡ್ತೀನಿ. ನಮ್ಮ ಕಿಟ್ಟಣ ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಧೈರ್ಯನೇ ಇರಲ್ಲ. ಅದು ರಾಖಿ ಹಬ್ಬದ ದಿವಸ ಎದ್ದಿರ್ತಿರ್ಲಿಲ್ಲ. ನಾನು ಅದು ಕಾಲಿಗೆ ತಂದು ಕೈಯಕ್ಕೆ ರಾಖಿ ಕಟ್ಟಿರೋದು ನಮ್ಮ ಜಯಶ್ರೀ. ಈ ವರ್ಷ ಎದ್ದು ನೋಡ್ಕೊಂತೀನಿ ರಾಖಿ ಹಬ್ಬ ಇವತ್ತು. ನಮ್ಮ ಜಯಶ್ರೀ ರಾಖಿ ಕಟ್ಟಿಲ್ಲ ಅಂತ ನನಗೂ ಬೇಜಾರಾತು. ನಮ್ಮಿಬ್ರದ್ದು ಅಂತ ಅಣ್ಣ ತಂಗಿ ಸಂಬಂಧ ಕಣಮ್ಮ. ನಾವು ಯಾವಾಗಲೂ ಹಂಗೇನೆ, ನಾವು ಬೋಲ್ ಚೆನ್ನಾಗಿದ್ವಿ ಅದಕ್ಕೆ. ಈಗ ನಮ್ಮ ಅಕ್ಕ ನಾನು ಅಷ್ಟೊಂದು ಹಚ್ಕೊಂಡಿಲ್ಲ, ನಮ್ಮ ಜಯಶ್ರೀನ ಬೋಲ್ ಹಚ್ಕೊಂಡ ಹಿಂಗೆ. ಹೌದೇನು? ಹೆಂಗೆ ಚೆನ್ನಾಗಿದ್ರೆ ನೋಡ್ಬೋದೇಣ. ಯಾರನ್ನಾಗಲಿ ಚೆನ್ನಾಗಿರೋರು ನೋಡ್ಬೋದು. ಏನೋ ಒಂದು ಸ್ವಲ್ಪ ಕೆಟ್ಟ ಬಂದೈತೆ ಅಂದರೆ ಅಯ್ಯೋ ದೇವ್ರಿ ಅಮ್ಮಂಗ ಆಗುತ್ತೆ. ಚೆನ್ನಾಗಿರ್ರಿ ಹೆಂಗನ. ಅಣ್ಣ ತಂಗಿ ಇಬ್ಬರು ಚೆನ್ನಾಗಿದ್ರೆ ಸಾಕು. ಹೆಂಗ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಹೆಂಗ ನೋಡು ನೀನು ಮಾತಾಡ್ಸೋಕ್ಕೆ ಜಯಕೈಗಂತೂ ಅಯ್ಯೋ ಖುಷಿ ಆಗೈತೆ. ಹಂಗೇನೆ ಖುಷಿನೋ ಖುಷಿ ನೀನು ಮಾತಾಡ್ಸೋಕ್ಕೆ. ನೋಡೆ ತಾಯಿ ಹಂಗಿದ್ದರು ಕಿಟ್ಟಣ ಇನ್ನೂ ಜಯಕಯ್ಯ ಮಾತಾಡಿಸ್ತಿಲ್ದ ಇವಾಗ ಹಂಗೆ ಹೆಂಗಿದ್ದಾರೆ ನೋಡಿ. ಎಂತ ಚೆನ್ನಾಗಾದ್ರು ಅಣ್ಣ ತಂಗಿ ಇಬ್ರು. ಎಲ್ಗ ಹೊಲ್ಟಿದ್ದೀರಾ? ದೇವಸ್ಥಾನಕ್ಕೆ ಹೋಗ್ಬತ್ತೀವಿ. ನಮ್ಮ ಅಣ್ಣಗೆ ಹೇಳಿದ್ದೆ ಅಣ್ಣ ಬಾರಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಅದಕ್ಕೆ ಬಂತು. ದೇವಸ್ಥಾನಕ್ಕೆ ಹೋಗ್ಬತ್ತೀವಿ. ಯಾಕಂದರೆ ನಾವು ಭಾಳ ದಿನ ಆದ್ಮೇಲೆ ಮಾತಾಡ್ತಾ ಇದೀವಲ್ಲ. ನಾವಿಂದು ಇಷ್ಟು ದಿನ ಮಾತು ಬಿಟ್ಟಿರಲಿಲ್ಲ ನಾನು ನಮ್ಮ ಕಿಟ್ಟಣಯ್ಯ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ. ಅಣ್ಣ ತಂಗಿ ಸಂಬಂಧ ಹಿಂಗೇ ಇರ್ಲಪ್ಪ. ನಾವು ಅಣ್ಣ ತಂಗಿ ಯಾವತ್ತೂ ಹಿಂಗೇ ಇರ್ಲಪ್ಪ. ಜನ್ಮಾಂತರಕ್ಕೂ ಇನ್ನೂ 7 ಸತಿ ಹುಟ್ಟಿ ಬೆಳೆದು ಇನ್ನೂ 7 ವರ್ಷ ಆದ್ರೂ ಇನ್ನೂ ವರ್ಷ ಕಳೆದ್ರೂ ನಾವು ಅಣ್ಣ ತಂಗಿ ಹಿಂಗೇ ಇರ್ಲಪ್ಪ. ನಮ್ಮಿಬ್ರು ದೂರ ಮಾಡಬೇಡಪ್ಪ ಅಂತ ಹೇಳಿ ಹೋಗಿ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ದೇವಸ್ಥಾನಕ್ಕೆ ಹೊರಟಿದ್ದೀವಿ ಕಣೆ ನಾನು ನಮ್ಮ ಕಿಟ್ಟಣಯ್ಯ. ಹೌದೇನು? ಹೋಗಿ ಬರ್ರಿ ದೇವ್ರೊಬ್ಬನು ಒಳ್ಳೇದು ಮಾಡಲಿ. ಹೋಗಿ ಹೋಗನ್ ಬಾರಣ ಕಿಟ್ಟಣಯ್ಯ ದೇವಸ್ಥಾನಕ್ಕೆ ಅಂತ ಅದಕ್ಕೆ ಹೋಗಿ ಬರೋಣ ಅಂತ ಕಣಮ್ಲತ್ತಮ್ಮ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹೋಗ್ತಿದ್ವಿ ಹೇಳ ಹಂಗು ಹಿಂಗು ನಾನು ನಮ್ಮ ಜಯಶ್ರೀ ಹಿಂಗೆ ಹೋಗ್ತಿದ್ವಿ. ಎಣ್ಣೆ ಎಂತ್ಕೊಂಡು ಬೋರೋದಲ್ಲ ಹೋಗ್ತಿದ್ವಿ. ಈ ನಡುವೆ ನಾನು ಅದು ಬಂದಿಲ್ಲದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತೇಳಿ ಇಬ್ಬರು ಹೊಲ್ಟಿದ್ವಿ. ಹೋಗ್ತೀವಿ. ಹೋಗಿ ಅದೇನು ಹೋಗ್ಬಿಟ್ಟು ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹೋಗಿ ಬರ್ಲೇನ ಮಲಗ್ತಮ್ಮ? ಬರ್ಲೇನಲ್ತಮ್ಮ. ಯಾರನ್ನ ಇನ್ನೂ ಗೊತ್ತಿಲ್ದವ್ರಿಗೆ ಹೇಳು. ಕಿಟ್ಟಣ ಜಯಮ್ಮ ಸೆನಕಾಗ್ಯವ್ರಿ ಮಾತಾಡಿಸ್ತಾರೆ ಅಂತ ಹೇಳಿ ಯಾರನ್ನ ಕೇಳಿರಿ. ಇನ್ಯಾರನ್ನ ಸಿಕ್ಕಿರಿ ಗೊತ್ತಿಲ್ದಾಗೆಲ್ಲ ಹೇಳು. 7 ಜನ ಇವಾಗ ಊರಾಗೆಲ್ಲ ಹಂಗೆ ಮಾತಾಡ್ತಾರೆ. ಅಯ್ಯೋ ಕಿಟ್ಟಣ ಜಯಮ್ಮ ಅಂತ ಸೆನಕಿದ್ರೆ ಮಾತಾಡಲ್ಲ ಗುದ್ದಾಡ್ಯಾರಿ ಅಂತ ಹೇಳಿ ಜನ ಮಾತಾಡಾರಲ್ಲ. ಅದಕ್ಕೆ ಇನ್ನು ಯಾರ್ಯಾರಿಗೆ ಗೊತ್ತಿಲ್ದಾಗೆಲ್ಲ ಹೇಳ್ಬಿಡು. ಸೆನಕಾಗಿದ್ದಾರೆ ಅಣ್ಣ ತಂಗಿ ಇಬ್ರು ಇವಾಗ ಗನ್ವಾಗೈದ್ದಾರೆ ಸೆನಕಾಗ್ಯವ್ರಿ ಅಂತ ಹೇಳಿ ಹೇಳು. ಹಂಗ ಹೇಳ್ತೀನಿ ಬಿಡಿ. ಯಾರನ್ನ ಕೇಳಿ ಹೇಳ್ತೀನಿ. ಅಲ್ಲ ನೋಡೆ ತಾಯಿ ಮಾತಾಡ್ಸಲ್ಲ ಮಂಗಿದ್ರು ಹೆಂಗಾದ್ರಲ್ಲ ತಮ್ಮ.
ಹಂಗೆ ಮತ್ತೆ ಆಯಪ್ಪನೆ ಮಾತಾಡ್ಸಿದ್ನಂತೆ ನೀವು ಹಿಂಗೆ ಕಣ ಒಂದಿಟ್ಟು ಎರಡೂ ಹೇಳಕ್ಕಲ್ಲ ಅದು ಜಯಶ್ರೀ ಎಂಬುತ್ತ ಕಿಟ್ಟಣ ಈಗನು ಅದಕ್ಕೂ ಮಾತಾಡೋರಿರ್ಬೇಕು ಮಾತಾಡೋರು ಯಾರು ಇಲ್ವಲ್ಲ ಅದಕ್ಕೆ ಅದು ಜಯಶ್ರೀ ಎಂಬುದು ಮಾತಾಡೋರು ಇರ್ಬೇಕು ಅದಕ್ಕೂ ಅಲ್ಲಡ ಮಾತಾಡೋರು ಹಿಂಗಿರ್ಬೇಕು ಗಿರ್ಜಿಂಬೆ ಮಾತಾಡಿಸ್ಬೇಡ ಅಂದಂತೆ ಕಿಟ್ಟಣಗೆ ಹೇಳಿಲ್ಲಂತೆ ಯಾಕೆ ಸುಮ್ಮನೆ ಇವ್ ಮನೆ ಬದುಕೋಬಾಳು ಮಾಡ್ಕೊಂಡಿರುತ್ತೆ ಮಾತಾಡ್ಸಿ ಸುಮ್ಮನೆ ಹೋಗಾಗ್ಲ ಕಿಟ್ಟಣ ಅಂತ ಮಾತಾಡ್ತಾ ಕುಕ್ಕಮತ್ತೆ ಅದಕ್ಕೆ ಏನು ಮಾತಾಡಿಸ್ಬೇಡ ಅಂತ ಹೇಳ್ತಂತಪ್ಪ ಯಾರ ಹಂಗಂದ್ರು ನಂತಾಗಿ ಗನ್ಮಗ ಇದ್ದಾರ ನಮ್ಮ ದೇವ್ರಿಗೆ ಹೋದ್ರು ನೋಡ್ಬೇಕು ಅವ್ರಿಬ್ರು ಸೆನಕ್ಕಿದ್ರೆ ಕಿಟ್ಟಣನು ಜಯಮ್ಮನು ನೋಡಕ್ಕೊಂದು ಚೆಂದ ಆಗುತ್ತೆ ಸೆನಕ್ಕಿದ್ದ ನೋಡ್ಬೇಕು ಅವ್ರದೇ ಒಂಥರ ಮತ್ತೆ ದೇವಸ್ಥಾನಕ್ಕೆ ಹೋದ್ರು ನೋಡ ಮಾಡೇನಿ ದೇವ್ರಿಗೆ ಹೋದ್ರು ಇಬ್ರಳೋನು ನೋಡು ಹೆಂಗೇನೆ ಯಪ್ಪ ಅಯ್ಯೋ ಆಡೆಂತವು ಅಣ್ಣ ತಂಗಿಯರ ಈ ಬಂದ ಜನ್ಮಗಳ ಅನುಬಂಧ ಅಂತ ಹೇಳಿ ಹಾಡು ಹೇಳಾಳು ಹಂಗೇನೆ ಅಣ್ಣಯ್ಯ ನೀನು ಹೃದಯವಂತ ಅಂತ ಹೇಳಾಳು ಅಣ್ಣ ಇದ್ದರೆ ಆನೆ ಬಲವಂತೆ ತಂಗಿಗೆ ಅಂತ ಹೇಳಿ ಬಿಟ್ಲು ಅನ್ಬೇಡ ಅರ್ಧ ಬರ್ಧ ಆಡ ಹೇಳಿದ್ಲು ಅನ್ಬೇಡ ಕತ್ತೆರಾಗ ತಕ್ಕೊಂಡು ಕತ್ತೆರಾಗಿಲ್ಲ ಅಂದ್ರೆ ಕಾಗೆರಾಗ ತಕ್ಕೊಂಡು ಹೇಳಿದ್ಲು ಅನ್ಬೇಡ ಯಪ್ಪ ಕೇಳಕ್ಕೊಂದು ಇನ್ನೊಂದು ಕಿವಿದ್ರೆ ಇನ್ನೊಂದು ಬೇಕು ಅಮ್ಮಂಗಾಗುತ್ತಾ ಹಂಗೆ ಹೇಳ್ತಾಳೆ ಎರಡು ಕಿವಿ ಸಾಲದ ಅಮ್ಮಂಗೆ ಕೇಳಿಸ್ಕೊಂಬಕ್ಕೆ ಹಂಗೆ ಹೇಳೋದವಳು ಅಯ್ಯೋ ಕಿಟ್ಟಣಯ್ಯ ನಮ್ಮ ಕಿಟ್ಟಣಯ್ಯ ಏನಯ್ಯ ಅಯ್ಯಪ್ಪನೂ ಮಾತಾಡೋರಿಲ್ವಲ್ಲ ಅದಕ್ಕೆ ಅಯ್ಯಪ್ಪನ ಸೆನಕ್ಕಾದ ಬಿಡು ಸೆನಕ್ಕಿರ್ಲಮ್ಮ ನಾವೇನೇನು ಸೆನಕಿರನ್ನು ಬೇಡ ಅಂಬಲ್ಲ ಅಲ್ಲ ಆ ಪಾಠ ಯಾರು ಆಡ್ದ ಅವ್ನು ಕಿಟ್ಟಪ್ಪಂಗೆ ಮನೆ ಒಳಗೆ ಹೋದಾಳು ನಾನು ನೀವು ಬರಬೇಡ ಅಂತ ಹೇಳ್ಕೊಂಬಂದೆ ಈಗ ನೋಡಿ ಗನ್ವಾಗಾದ್ರೆ ಅದಕ್ಕೆ ಮತ್ತೆ ಮೂರನೇ ಮಧ್ಯ ಯಾತ ಮಾತಾಡಬಾರ್ದಲ್ಲ ತಮ್ಮ ನಮ್ಮಂಥರ ಯಾರನ್ನ ಮಾತಾಡಿ ಸುಮ್ಮನೆ ನಿಷ್ಠರಾಗ್ತೀವಿ ಈಗಳಪ್ಪ ಹಿಂಗಂದಿದ್ರು ಹಂಗಂದಿದ್ರು ಅಂತ ಹೇಳಿ ನಾವು ನಿಷ್ಠರಾಗ್ತೀವಿ ಸುಮ್ಮನೆ ನಾವು ಯಾಕೆ ನಿಷ್ಠರಾಗಬೇಕು ನೋಡಿ ಇವಾಗ ಹೆಂಗೆ ಗನ್ವಾಗಾದ್ರು ಹಿಂಗೆ ಮಾತಾಡ್ಸಲ್ಲ ಅಮ್ಮಂಗಿದ್ದರು ನೋಡಂಗೆ ಅಂತ ಸೆನಕಾಗ್ಯವ್ರಿ ಯಾರನ್ನ ಕಾಮ್ದಾರ ಅಯ್ಯೋ ಮಾತಾಡ್ಸೋದು ಎಲ್ಲಿ ಪಟ್ ಮುಗೀತು ಅಂತ ಹೇಳಿ ಅಂಬಾರ್ ಎಲ್ಲನ ಅಯ್ಯೋ ನೋಡು ಹಿಂಗೆ ಮಾಡೈತೆ ಇವಾಗ ಇನ್ನೆಲ್ಲ ಹೋಗಿ ಎಲ್ಲಿ ಬರೋಂಗಿಲ್ಲ ಇನ್ನು ಇಷ್ಟೇನೆ ಜಯಮನ್ ಪಾಡು ಅಂತ ಹೇಳಿ ಎಲ್ಲರೂ ಒಂಬಾರ್ ಬೇಡ ತತ್ತ ಹೆಂಗ ಸೆನಕ್ಕಿರ್ಲಿ ಏನಂದ್ರೂ ಕೆಡ್ಕಿಲ್ಲ ಕಣ ಹೇಳ್ತಾಗಿ ಕೆಡ್ಕಿಲ್ಲ ಏನು ಮಾಡ್ತೀಯ ಸುಮ್ಮನೆ ಮಾತಾಡುತ್ತಷ್ಟೇನಿಲ್ಲ ಅಲ್ಲಡನ ಮಾತಾಡುತ್ತೆ ಮಾತಾಡೋದೊಂದು ಬಿಟ್ರೆ ಇನ್ಯಾತು ಇಲ್ಲ ದೇವಸ್ಥಾನಕ್ಕೆ ಹೋಗ್ಯಾರ ನೋಡಮ್ಮ ಹಿಂಗೇನು ನೋಡಿದ್ರಲ್ಲ ವೀಕ್ಷಕರೇ ಕಿಟ್ಟಣನು ಜಯಮ್ ಚೆನ್ನಾಗಿರೋದಕ್ಕೆ ಜಯಮ್ಗಂತೂ ಖುಷಿ ಹಿಡಿಯಾಕಾಗ್ತಿಲ್ಲ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಇದ್ದಾಳೆ ಹಾಡು ಬೇರೆ ಹೇಳ್ತಾ ಇದ್ದಾಳೆ ಅಣ್ಣ ತಂಗಿಯರ ಈ ಬಂದ ಜನ್ಮಗಳನ್ನು ಬಂದ ಅಂತೇಳಿ ಅಯ್ಯಪ್ಪ ಏನು ಹಂಗೇನೆ ಅಯ್ಯಪ್ಪ ದೇವ್ರಿ ಅವಳನ್ನಂತೂ ಒಂದೀತು ಮಾತಾಡ್ಸಿರಿ ಹಿಡಿಯೋಕ್ಕಾಗಲ್ಲ ನಮ್ಮ ಕಿಟ್ಟಣಯ್ಯ ಅಂತಾಳೆ ನೋಡ್ತಾ ಇರ್ರಿ ನನಗಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು